ಕಮಲಾಪುರ ತಾಲೂಕಿನ ಡೊಂಗರಗಾಂವ ಕ್ರಾಸ್ ಸಮೀಪದ ರಸ್ತೆಯಲ್ಲಿ ಭಾನುವಾರ ಕಟ್ಟಡ ಕಾರ್ಮಿಕರನ್ನ ಹೊತ್ತೊಯ್ಯುತ್ತಿದ್ದ ಟೆಂಪೋ ಉರುಳಿ ಬಿದ್ದು ಒಬ್ಬ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಹರಕಂಚಿ ಗ್ರಾಮದಲ್ಲಿ ವಾಸವಿರುವ ಬಸವಕಲ್ಯಾಣ ತಾಲೂಕಿನ ಗಿಲ್ಕಿ ಗ್ರಾಮದ ಮೂಲದ ಶಿವಪ್ಪ ಮೃತ ಕಾರ್ಮಿಕನಾಗಿದ್ದಾನೆ. ನಾಗೂರು ತಾಂಡದ ಸಾವನ್ ಗಣೇಶ್ ಪವಾರ್ ತೀವ್ರ ಗಾಯಗೊಂಡಿದ್ದು ಕಲಬುರಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಕ್ಕಂಚಿ ಗ್ರಾಮದ ಶಶಿಕಲಾ ಜಗದೇವಪ್ಪ ಇಂಗನ್ಕಲ್, ಜಗದೇವಿ ಕಂಟೆಪ್ಪ ಯಳವಂತಕಿ, ಚಾಂದ್ಸಾಬ್ ಶೇಖ್, ಷಣ್ಮುಖ್ ಸ್ವಾಮಿ ಹಾಗೂ ರಾಜಶ್ರೀ ರಾಘವೇಂದ್ರ ಸಹ ಗಾಯಗೊಂಡು ಕಮಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಟ್ಟಡ ನಿರ್ಮಾಣ ಕಾರ್ಮಿಕರು ಮನೆಯ ಮೇಲ್ಛಾವಣಿಯ ಕಾಂಕ್ರೀಟ್ ಕೆಲಸಕ್ಕಾಗಿ ನಾಗೂರು ಗ್ರಾಮದಿಂದ ಹುಮನಾಬಾದ್ಗೆ ತೆರಳುತ್ತಿದ್ದರು. ಮಾರ್ಗದ ಡೊಂಗರಗಾಂವ್ ಕ್ರಾಸ್ ಸಮೀಪ ಟೆಂಪೋ ವಾಹನ ಮುಂದಿನ ಗಾಲಿ ಕಳಚಿ ಪಲ್ಟಿಯಾಗಿದೆ. ವಾಹನದಲ್ಲಿ ಕಾಂಕ್ರೀಟ್ ಮಿಶ್ರಣ ಯಂತ್ರವೂ ಇತ್ತು. ವಾಹನದಲ್ಲಿ ಇದ್ದವರ ಪೈಕಿ ಒಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದು 6 ಮಂದಿ ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದು, ಕಮಲಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಎಲ್ಲಿದಿಂದ ಯಾಕಂಡು ನಡೆದಿದ್ರಿ? ಹುಮ್ನಾಬಾದ್ ಕೆಲಸ ನಡೆದ್ರಿ. ಹೆಂಗಾಗ್ಯದ್ರಿ ಅದು ಆಕಸ್ಮಿಕ? ಎಷ್ಟು ಮಂದಿ ಇದ್ದಿದ್ರಿ ಒಳಗೆ? 12 ಮಂದಿ ಇದ್ದಿರಿ. ಯಾರಿಗೆ ಹೆಚ್ಚಿಗೆ ಹತ್ತದೇನು ಮತ್ತೆ? ಯಾವ ಊರ್ದವ್ರಿ ಎಲ್ಲರೂ? ಯಕ್ಕಂಚಿ. ಹೊಸ ಮಂದಿ ಯಕ್ಕಂಚಿದವ್ರಿ. ಸತ್ತವ ಹರ್ಕಂಚದನ್ರಿ. ಏನು ಹೆಸರೇನು ರೀ? ಶಿವಪ್ಪ.